ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಶನಿದೇವಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಮಹಿಳೆಯರ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಾನಿವಾಗ ಪ್ರಪಂಚದ ಅತ್ಯಂತ ವಿಶಿಷ್ಟ ಮತ್ತು ಕುತೂಹಲಕಾರಿ ರಾಶಿಯ ಬಗ್ಗೆ ಮಾತನಾಡಲಿದ್ದೇನೆ. ಯಾರು ಅವರು ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಅವರ ನಿರ್ಧಾರಗಳನ್ನು ಊಹಿಸುವುದು ಇನ್ನೂ ಕಷ್ಟ. ಸ್ವತಂತ್ರ ಬುದ್ಧಿವಂತಿಕೆ ಮತ್ತು ಮಾನವತಾವಾದಿ ಗುಣಗಳಿಂದ ತುಂಬಿರುವ ಆ ರಾಶಿ ಬೇರೆ ಯಾವುದೂ ಅಲ್ಲ ಸ್ನೇಹಿತರೆ, ಅದುವೇ ಕುಂಭರಾಶಿ. ಈ ದಿನ ನಾವು ಕುಂಭರಾಶಿಯ ಮಹಿಳೆಯರ ಬಗ್ಗೆ, ಅವರ ಅದ್ಭುತ ವ್ಯಕ್ತಿತ್ವದ ಬಗ್ಗೆ ಆಳವಾಗಿ ತಿಳಿಯೋಣ. ನಿಮ್ಮಲ್ಲಿ ಯಾರಾದರೂ ಕುಂಭರಾಶಿಯವರಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಕುಂಭರಾಶಿಯ ಮಹಿಳೆಯರು ಇದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ಖಂಡಿತ ನೋಡಿ. ಅವರ ಬಗ್ಗೆ ನೀವು ತಿಳಿಯದ ಅನೇಕ ರಹಸ್ಯಗಳನ್ನು ಇಂದು ಬಯಲಾಗಲಿದೆ. ಈ ಕುತೂಹಲಕಾರಿ ಪಯಣವನ್ನು ಪ್ರಾರಂಭಿಸುವ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿಯ ಮಹಿಳೆಯರ ಬಗ್ಗೆ. ಕುಂಭರಾಶಿಯ ಮಹಿಳೆಯರ ಅತಿ ದೊಡ್ಡ ಗುಣ ಅವರ ಸ್ವತಂತ್ರ ಮನೋಭಾವ. ಅವರು ತಮ್ಮದೇ ಆದ ನಿಯಮಗಳನ್ನು ರೂಪಿಸಿಕೊಳ್ಳುತ್ತಾರೆ. ಸಮಾಜದ ಕಟ್ಟುಪಾಡುಗಳಿಗೆ ಅಥವಾ ಇತರರ ಅಭಿಪ್ರಾಯಗಳಿಗೆ ಅವರು ಸುಲಭವಾಗಿ ತಲೆಬಾಗುವುದಿಲ್ಲ. ಇದನ್ನು ಹೀಗೆ ಯೋಚಿಸಿ ಎಲ್ಲರೂ ಒಂದೇ ದಾರಿಯಲ್ಲಿ ನಡೆಯುತ್ತಿದ್ದರೆ, ಕುಂಭರಾಶಿಯ ಮಹಿಳೆ ಮಾತ್ರ ಪಕ್ಕದಲ್ಲಿ ತನಗಾಗಿ ಒಂದು ಹೊಸ ದಾರಿಯನ್ನೇ ನಿರ್ಮಿಸಿಕೊಳ್ಳುತ್ತಾರೆ. ಸರಿ ಮತ್ತು ತಪ್ಪುಗಳನ್ನು ಅವರು ತಮ್ಮದೇ ಆದ ನಂಬಿಕೆಗಳ ಆಧಾರದ ಮೇಲೆ ನಿರ್ಧರಿಸುತ್ತಾರೆ. ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೆ ಅದು ಹರಿಯುವ ನದಿಯನ್ನು ಕೈಯಲ್ಲಿ ಹಿಡಿಯಲು ಪ್ರಯತ್ನಿಸಿದಂತೆ ವ್ಯರ್ಥ ಪ್ರಯತ್ನವಾಗುತ್ತದೆ ಅಷ್ಟೇ. ಎರಡನೆಯದಾಗಿ ಅವರಲ್ಲಿರುವ ಮಾನವತಾವಾದಿ ಗುಣ. ಈ ಮಹಿಳೆಯರು ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾದ ಕಾಳಜಿಯುಳ್ಳವರು. ಕೇವಲ ಮನುಷ್ಯರ ಬಗ್ಗೆ ಮಾತ್ರವಲ್ಲ, ಪ್ರಾಣಿ ಪರಿಸರದ ಬಗ್ಗೆಯೂ ಅವರಿಗೆ ಅಪಾರ ಪ್ರೀತಿ. ಎಲ್ಲದರಲ್ಲೂ ಅನ್ಯಾಯ ಮತ್ತು ತಾರತಮ್ಯ ನಡೆದರೆ ಅದನ್ನು ಸರಿಪಡಿಸಲು ಅವರು ಸದಾ ಮುಂದೆ ನಿಲ್ಲುತ್ತಾರೆ. ಪ್ರತಿಭಟನೆಗಳಲ್ಲಿ ಭಾಗವಹಿಸುವುದು, ಸಾಮಾಜಿಕ ಬದಲಾವಣೆಗಾಗಿ ಹೋರಾಡುವುದು ಅವರ ಸ್ವಭಾವದಲ್ಲೇ ಇದೆ. ಅನ್ಯಾಯವನ್ನು ಕಂಡರೆ ಅವರಿಗೆ ಸಹಿಸಲು ಸಾಧ್ಯವಿಲ್ಲ ಸ್ನೇಹಿತರೆ. ಕುಂಭರಾಶಿಯ ಮಹಿಳೆಯರ ಈ ಗುಣ ನಿಮಗೆ ಆಶ್ಚರ್ಯ ತರಿಸಬಹುದು. ಅದೇ ಅವರ ನಿರ್ಲಿಪ್ತ ಸ್ವಭಾವ. ಅವರು ಸ್ವತಂತ್ರರು ಮತ್ತು ದೃಢ ಮನಸ್ಸಿನವರು ಹೌದು, ಆದರೆ ಕೆಲವೊಮ್ಮೆ ಅವರು ತಮ್ಮ ಸುತ್ತಮುತ್ತಲಿನ ಜನರ ಅನುಭವಗಳು ಮತ್ತು ಅಭಿಪ್ರಾಯಗಳಿಂದ ದೂರ ಉಳಿದಂತೆ ಕಾಣುತ್ತಾರೆ. ಇದರರ್ಥ ಅವರಿಗೆ ಭಾವನೆಗಳು ಇಲ್ಲ ಎಂದಲ್ಲ, ಆದರೆ ಅವರು ಭಾವನೆಗಳಿಗಿಂತ ಹೆಚ್ಚಾಗಿ ತರ್ಕಕ್ಕೆ ಅಂದರೆ ಲಾಜಿಕ್ಕಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಇದರಿಂದಾಗಿ ಅವರು ಭಾವನಾತ್ಮಕವಾಗಿ ದೂರವಿದ್ದಾರೆ. ಸ್ವಲ್ಪ ತಣ್ಣನೆಯ ಸ್ವಭಾವದವರು ಎಂದು ಕೆಲವರು ತಪ್ಪಾಗಿ ಭಾವಿಸಬಹುದು. ನಾಲ್ಕನೆಯ ಗುಣ ಅವರ ಸಾಹಸ ಪ್ರವೃತ್ತಿ. ರೊಟೀನ್ ಲೈಫ್ ಅಂದರೆ ದಿನನಿತ್ಯದ ಒಂದೇ ರೀತಿಯ ಜೀವನ ಅವರಿಗೆ ಹಿಡಿಸುವುದಿಲ್ಲ. ಅವರು ಯಾವಾಗಲೂ ಹೊಸ ಅನುಭವಗಳನ್ನು, ರೋಮಾಂಚನವನ್ನು ಹುಡುಕುತ್ತಿರುತ್ತಾರೆ. ಹೊಸ ಸ್ಥಳಗಳಿಗೆ ಪ್ರಯಾಣಿಸುವುದು, ವಿಭಿನ್ನ ಸಂಸ್ಕೃತಿಗಳನ್ನು ಅರಿಯುವುದು ಮತ್ತು ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುವುದರಲ್ಲಿ ಅವರು ಸಂತೋಷವನ್ನು ಕಾಣುತ್ತಾರೆ. ಈಗ ನಾವು ಅವರ ಅತ್ಯಂತ ಕುತೂಹಲಕಾರಿ ಸ್ವಭಾವದ ಬಗ್ಗೆ ಮಾತನಾಡೋಣ. ಅದೇ ಅವರ ಅನುಕ್ಷಿತ ವ್ಯಕ್ತಿತ್ವ. ಅವರ ಮನಸ್ಸಿನಲ್ಲಿರುವ ಆಂತರಿಕ ಸಂಘರ್ಷಗಳಿಂದಾಗಿ ಅವರು ಕೆಲವೊಮ್ಮೆ ತುಂಬ ಅನಿರೀಕ್ಷಿತವಾಗಿ ವರ್ತಿಸಬಹುದು. ಇಂದು ಅವರು ಒಂದು ವಿಷಯದ ಬಗ್ಗೆ ಮಾತನಾಡಿದರೆ ನಾಳೆ ಅದರ ಬಗ್ಗೆ ಸಂಪೂರ್ಣ ವಿಭಿನ್ನ ಅಭಿಪ್ರಾಯವನ್ನು ಹೊಂದಿರಬಹುದು. ಅವರು ತಮ್ಮದೇ ಆದ ದಾರಿಯಲ್ಲಿ ನಡೆಯುವ ಕಾರಣ ಅವರ ಮುಂದಿನ ನಡು ಏನು ಎಂಬುದನ್ನು ಊಹಿಸುವುದು ಅಥವಾ ಅವರ ವೇಗ ಹೊಂದಿಕೊಳ್ಳುವುದು ಇತರರಿಗೆ ಸವಾಲಾಗಬಹುದು. ಮತ್ತು ಕೊನೆಯದಾಗಿ ಅವರು ಅದ್ಭುತ ಬುದ್ಧಿವಂತಿಕೆ. ಕುಂಭರಾಶಿಯ ಮಹಿಳೆಯರಿಗೆ ಜ್ಞಾನದ ಮೇಲೆ ಅಪಾರವಾದ ದಾಹವಿರುತ್ತದೆ. ಹೊಸ ವಿಷಯಗಳನ್ನು ಕಲಿಯುವುದು ಮತ್ತು ತಾವು ಕಲಿತದ್ದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಅವರಿಗೆ ತುಂಬ ಇಷ್ಟ. ಈ ಜ್ಞಾನಶಕ್ತಿಯೇ ಅವರು ಯಾವುದೇ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಮತ್ತು ನಾಯಕತ್ವದ ಪಾತ್ರಗಳನ್ನು ವಹಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಕುಂಭರಾಶಿಯ ಮಹಿಳೆಯರಿಗೆ ಏನು ಇಷ್ಟ, ಏನು ಇಷ್ಟವಿಲ್ಲ, ಅವರಿಗೆ ಸ್ವತಂತ್ರ ಮತ್ತು ಸ್ವಾವಲಂಬನೆಯನ್ನು ನೀಡುವ ಜನರು, ಸನ್ನಿವೇಶಗಳು ಮತ್ತು ವೃತ್ತಿಗಳು ತುಂಬ ಇಷ್ಟವಾಗುತ್ತದೆ. ಸಾಹಸ ಪ್ರಯಾಣ, ಹೊಸ ಜನರನ್ನು ಭೇಟಿ ಮಾಡುವುದು ಮತ್ತು ಹೊಸ ಆಲೋಚನೆಗಳನ್ನು ಹಂಚಿಕೊಳ್ಳುವುದು ಅವರ ಇಷ್ಟದ ವಿಷಯಗಳು. ಆದರೆ ಅವರನ್ನು ಒಂದೇ ರೀತಿ ನೋಡುವುದು, ಅವರ ಬುದ್ಧಿವಂತಿಕೆಯನ್ನು ಕಡೆಗಣಿಸುವುದು ಅವರಿಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಅವರು ಕರುಣಾಮಯ ಸ್ವಭಾವದಿಂದ ಸಾಮಾಜಿಕ ಅನ್ಯಾಯವನ್ನು ಅವರು ಸಹಿಸಲು ಸಾಧ್ಯವಿಲ್ಲ. ಯಾರಾದರೂ ಇತರರ ಸ್ವಾತಂತ್ರ್ಯವನ್ನು ಕಸಿಯಲು ಪ್ರಯತ್ನಿಸಿದರೆ ಅವರ ಕೋಪ ಮತ್ತು
ಭಾವೋದ್ರೇಕ ಮುಖವನ್ನು ನೀವು ನೋಡಬೇಕಾಗುತ್ತದೆ. ಹೀಗಿರುವಾಗ ಇಂತಹ ವಿಶಿಷ್ಟ ವ್ಯಕ್ತಿತ್ವದ ಕುಂಭರಾಶಿಯ ಮಹಿಳೆಯ ಮನಸ್ಸನ್ನು ಗೆಲ್ಲುವುದು ಹೇಗೆ? ಮೊದಲನೆಯದಾಗಿ ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿ. ಎರಡನೆಯದಾಗಿ ಅವರ ಸ್ವಾತಂತ್ರ್ಯಕ್ಕೆ ಬೆಲೆ ಕೊಡಿ. ಅವರನ್ನು ನಿಯಂತ್ರಿಸಲು ಎಂದಿಗೂ ಪ್ರಯತ್ನಿಸಬೇಡಿ. ಮೂರನೆಯದಾಗಿ ಅವರೊಂದಿಗೆ ಪ್ರಾಮಾಣಿಕವಾಗಿರಿ ಮತ್ತು ಮುಕ್ತವಾಗಿ ಸಂವಹಿಸಿ. ಕೊನೆಯದಾಗಿ ಅವರ ಕನಸುಗಳಿಗೂ ಗುರಿಗಳಿಗೂ ಬೆಂಬಲವಾಗಿ ನಿಲ್ಲಿ. ಇವಿಷ್ಟನ್ನು ನೀವು ಮಾಡಿದರೆ ಅವರ ಜೀವನದಲ್ಲಿ ನಿಮಗೆ ಒಂದು ವಿಶೇಷ ಸ್ಥಾನ ಖಂಡಿತ ಇರುತ್ತದೆ ಸ್ನೇಹಿತರೆ. ಇದು ಕುಂಭರಾಶಿಯ ಮಹಿಳೆಯರ ಆಳವಾದ ಮತ್ತು ಸಮಗ್ರವಾದ ಚಿತ್ರಣ. ಅಂದರೆ ಅವರೊಬ್ಬರ ಅದ್ಭುತವಾದ ಮತ್ತು ಸಂಕೀರ್ಣವಾದ ವ್ಯಕ್ತಿತ್ವ. ಅವರನ್ನು ಅರ್ಥ ಮಾಡಿಕೊಂಡರೆ ಅವರಂತಹ ಉತ್ತಮ ಸ್ನೇಹಿತರು, ಸಂಗಾತಿ ಮತ್ತು ಮಾರ್ಗದರ್ಶಕರು ನಿಮಗೆ ಸಿಗಲಾರರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಎಂದು ಭಾವಿಸುತ್ತೇನೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸ್ನೇಹಿತರೆ, ಈ ವಿಡಿಯೋನ ಕುಂಭರಾಶಿಯವರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರಿಗೂ ವಿಷಯ ತಿಳಿಯಲಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಕುಂಭರಾಶಿಯ ಮಹಿಳೆಯರು ತುಂಬ ಸುರದ್ರೂಪಿಗಳಾಗಿರುತ್ತಾರೆ. ಕುಂಭರಾಶಿಯ ಸಂಗಾತಿ ಸಿಗಬೇಕು ಅಂದರೆ ನೀವು ತುಂಬ ಅದೃಷ್ಟ ಮಾಡಿರಬೇಕು. ಹಾಗಾಗಿ ಕುಂಭರಾಶಿಯವರೊಂದಿಗೆ ವಿವಾಹವಾಗಬೇಕು ಅಂದರೆ ನೀವು ತುಂಬ ಅದೃಷ್ಟ ಮಾಡಿರಬೇಕು. ಮತ್ತು ಅವರು ಸಿಕ್ಕಿದ್ದಾರೆ ಅಂದರೆ ಅವರ ಆಸೆ ಗುರಿಗಳಿಗೆ ನೀವು ಬೆಲೆ ಕೊಡಿ, ಅವರ ಕನಸುಗಳಿಗೆ ಬೆಲೆ ಕೊಡಿ. ಖಂಡಿತ ಅವರು ನಿಮ್ಮೊಂದಿಗೆ ಅಂದರೆ ನಿಮ್ಮಂತೆಯೇ ಅವರು ಬದುಕಲು ಇಚ್ಛಿಸುತ್ತಾರೆ. ಅವರಿಗೆ ಸ್ವತಂತ್ರ ಅಂದರೆ ತುಂಬ ಇಷ್ಟ. ಆ ಸ್ವತಂತ್ರವನ್ನು ಕಸಿದುಕೊಂಡರೆ ಅವರು ಕ್ಷಣ ಕೂಡ ಇರುವುದಿಲ್ಲ. ಹಾಗಾಗಿ ಅವರ ಸ್ವತಂತ್ರಕ್ಕೆ ಬೆಲೆ ಕೊಡಿ. ಕುಂಭರಾಶಿಯವರ ಮಹಿಳೆಯರು ತುಂಬ ಸುರದ್ರೂಪಿಗಳಾಗಿರುತ್ತಾರೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ವಿಷಯ ಅಂದರೆ ಈ ವಿಡಿಯೋ ಇಷ್ಟ ಆಗಿದೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ.